ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ನನ್ನ ದೃಷ್ಟಿನೇ ತಾಗತ್ತೆ. ಸರಿ ಸರಿ, ಲೇಟ್ ಆಯ್ತು, ಬನ್ನಿ ಹೊರಡೋಣ. ಹಲೋ, ಯಾರು? ನಾನ್ ಯಾರು ಅನ್ನೋದು ನಿನಗ್ ಬೇಕಾಗಿಲ್ಲ, ಆದ್ರೆ ನೀನ್ ಯಾರು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀವು ಯಾವುದೋ ರಾಂಗ್ ನಂಬರ್ಗೆ ಕಾಲ್ ಮಾಡಿದ್ದೀರಾ ಅನ್ಸುತ್ತೆ. ನಂಬರ್ ಚೆಕ್ ಮಾಡ್ಬಿಟ್ಟು ಕಾಲ್ ಮಾಡಿ. ನಾನ್ ಯಾರ ಜೊತೆಗ್ ಮಾತಾಡ್ಬೇಕು ಅನ್ಕೊಂಡಿದ್ದೀನೋ ಅವ್ರಿಗೆ ಕಾಲ್ ಮಾಡಿದ್ದೀನಿ. ನಾನ್ ಮಾತಾಡ್ತಿರೋದು ಪೂರ್ಣಿ ಅವಿನಾಶ್ ಅವ್ರ ಜೊತೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಯಾರು ನೀವು? ಪೂರ್ಣಿನೇ ಮಾತಾಡ್ತಿರೋದು. ಆದರೆ ನೀವು ಯಾರು ಅಂತ ಹೇಳಿ, ಏನಾಗಬೇಕಾಗಿತ್ತು? ನಿಮ್ಮಿಂದ ಆಗ್ಬೇಕಾಗಿರೋ ಕೆಲಸಗಳು ತುಂಬಾ ಇದೆ. ಅದನ್ನೆಲ್ಲ ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ. ನಾನು ಹೇಳೋದನ್ನೆಲ್ಲ ನೀವು ಮಾಡ್ತಾ ಹೋಗ್ಬೇಕು. ಏನು? ನೀವು ಹೇಳೋ ಕೆಲಸಗಳನ್ನ ನಾನು ಮಾಡಬೇಕಾ? ಏನು ಆಟಾಡ್ತಿದ್ದೀರಾ? ನಿಮ್ಮ ಹತ್ರ ಮಾತಾಡ್ಕೊಂಡು ಕೂರೋಷ್ಟು ಟೈಮ್ ಇಲ್ಲ ನನಗೆ. ಸುಮ್ಮನೆ ಇರಿಟೇಟ್ ಮಾಡಿಬಿಡಿ. ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಮೊದ್ಲು ನಾನು ಹೇಳೋದನ್ನೆಲ್ಲ ಅರ್ಥ ಮಾಡ್ಕೊಪೂರ್ಣಿ. ಯಾಕೆ ಹೀಗೆ ಸೆಟ್ ಮಾಡ್ಕೋತೀಯಾ? ತುಳಸಿಗೆ ಸೀಮಂತ ಮಾಡ್ಬೇಕು ಅಂತ ಬಂದಿದ್ದೀರಾ. ಅಂಥದ್ರಲ್ಲಿ ನೀನ್ ಈ ರೀತಿ ಸೆಟ್ ಮಾಡ್ಕೊಂಡ್ರೆ ಮನೇಲಿ ಖುಷಿ ಇರತ್ತಾ? ತುಳಸಿ ಹಸಿರು ಸೀರೆಯಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದ್ರು ಅಲ್ವಾ? ಯಾರು ನೀವು? ನಿಮ್ಗಿದೆಲ್ಲ ಹೇಗೆ ಗೊತ್ತಾಯ್ತು? ನಿಮ್ ಮನೇಲಿ ಪ್ರತಿಯೊಬ್ಬರ ಬಗ್ಗೆನೂ ನನಗ್ ಗೊತ್ತು. ಅದಕ್ಕೆ ಹೇಳಿದ್ದು ನಾನು ಹೇಳಿದ ಹಾಗೆ ಮಾಡ್ತಾ ಹೋಗು ಅಂತ. ಸುಮ್ಮನೆ ನೀವು ಯಾರು ಅಂತ ಹೇಳಿ. ಅಲ್ಲಿವರೆಗೂ ನಾನು ನಿಮ್ಮ ಜೊತೆ ಮಾತಾಡಲ್ಲ. ಏನೇನೋ ಮಾತಾಡಿ ತಲೆ ತಿನ್ಬೇಡಿ. ಕಾಲ್ ಕಟ್ ಮಾಡಿ. ಅರೆ ಪೂರ್ಣಿ, ಯಾಕಿಷ್ಟ ಆತರ? ನಾನು ಯಾರು ಅಂತ ಖಂಡಿತ ಹೇಳ್ತೀನಿ. ಅಂದ್ಹಾಗೆ ತುಳಸಿ ತನ್ನ ಮಗುನ ನೀನು ಕೊಡ್ತೀನಿ ಅಂತ ಹೇಳಿದ್ರಲ್ವಾ? ಯಾರು ನೀವು? ನಿಮ್ಗೆ ಇಷ್ಟೆಲ್ಲ ವಿಷಯ ಗೊತ್ತಿದೆ ಅಂದಮೇಲೆ ನನ್ನ ಹತ್ರ ನೇರವಾಗಿ ಬಂದು ಮಾತಾಡಿ. ಸುಮ್ಮನೆ ಹಿಂಗೆ ಕಾಲ್ ಮಾಡಿ ನನಗೆ ತೊಂದರೆ ಕೊಡಬೇಡಿ. ನಮ್ಮ ಮನೆ ಬಗ್ಗೆ ಇಷ್ಟೆಲ್ಲ ಗೊತ್ತಿದೆ ಅಂದಮೇಲೆ ಯಾರಿರ್ಬೋದು? ಯಾಕೆ ನನಗೆ ಕಾಲ್ ಮಾಡಿ ತೊಂದರೆ ಕೊಡ್ತಿದ್ದಾರೆ? ಮಾಧವ, ನೀವಿಬ್ರು ಕಣ್ಣಲ್ಲೇ ಮಾತಾಡ್ಕೊಂಡಿದ್ದು ಸಾಕು. ಬಂದು ಅರ್ಶಿನ ಕುಂಕುಮ ಹಚ್ಚು. ಹೆಂಡತಿ ಹೆಸರು ಹೇಳ್ದಲೆ ಆರ್ತಿ ತಟ್ಟೆನ ಕೆಳಗಿಡೋ ಹಾಗಿಲ್ಲ. ಅಷ್ಟೇನಾ? ಜೇನಿನಷ್ಟೇ ಸಿಹಿಯಾಗಿರುವ ನನ್ನ ಹೆಂಡತಿ ಹೆಸರು ಹೇಳೋದಕ್ಕೆ ನನಗೆ ಯಾವಾಗಲೂ ಸಂತೋಷನೇ. ತುಳಸಿ.
ಚಿಕ್ಕಮ್ಮ ನೀವು ಆರತಿ ಮಾಡಿ. ಏ ಮಹೇಶ, ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ನಿಧಿ ಗಿಫ್ಟ್ ತಗೋತೀನಿ ಅಂದ್ಲು, ಹಾಗೆ ಕೆಫೆ ಹತ್ರ ಒಂದು ರೌಂಡ್ ಹೋಗಿ ಬಂದ್ಬಿಡೋಣ ಅಂತ ಹೋಗಿದ್ದೆ. ಚಿಕ್ಕಪ್ಪ ಬನ್ನಿ, ನೀವು ಚಿಕ್ಕಮ್ಮನ ಜೊತೆಗೆ ಆರತಿ ಮಾಡಿ. ಓ ಚಿಕ್ಕಮ್ಮ ಏನು ಮಾಡಿಬಿಟ್ರಿ ನೀವು? ನೋಡ್ಕೊಂಡು ಬಳೆ ಹಾಕೋದಲ್ವಾ? ಪರವಾಗಿಲ್ಲ ಅಭಿ, ಇಂಥ ಗಾಯಗಳು ನನಗೆ ನೋವು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನನಗೇನೂ ಆಗಿಲ್ಲ. ಬಳೆ ಸೈಜ್ ಚಿಕ್ಕದಿದೆ. ನನ್ನ ಅಮ್ಮನ ಬಳೆ ಸೈಜ್ ಕೊಟ್ಟಿದ್ನಲ್ಲ, ಅದೇ ಥರ ಬಳೆ ತಗೊಂಬರಕ್ಕೆ ಹೇಳಿದ್ದೆ. ದೀಪಿಕಾ, ಬಳೆ ತಂದಿದ್ದು ನೀನೇನಾ? ಅದು ಅದು ಅಷ್ಟು ಗೊತ್ತಾಗಲ್ವಾ ದೀಪಿಕಾ ನಿಂಗೆ? ಇಷ್ಟು ಚಿಕ್ಕ ಬಳೆ ಯಾರಾದ್ರೂ ತರ್ತಾರ? ಸಾರಿ, ಬಳೆ ತರೋ ಗಡ್ಬಿಡಿಲಿ ಗೊತ್ತಾಗ್ಲಿಲ್ಲ. ಅಯ್ಯೋ, ಇದನ್ನೆಲ್ಲ ಯಾಕೆ ದೊಡ್ಡದು ಮಾಡ್ತಾ ಇದ್ದೀರಾ? ಇನ್ನೂ ಅಷ್ಟೊಂದು ಬಳೆ ಇದೆಯಲ್ಲ, ಅದನ್ನು ತೋರಿಸಿದ್ರಾಯ್ತು. ದೀಪಿಕಾ, ಆರತಿ ಮಾಡುವ. ಅಭಿ, ಗೊತ್ತಾಗದೆ ತಂದು ಅಂತ ಹೇಳಿದ್ಲಲ್ವಾ, ಕೋಪ ಮಾಡ್ಕೊಳ್ಳೋದು ಬಿಟ್ಟು ಖುಷಿ ಖುಷಿಯಾಗಿ ಗಂಡ ಹೆಂಡತಿ ಇಬ್ಬರು ಬಂದು ಆರತಿ ಮಾಡಿ. ಐದು ಜನ ಮುತ್ತೈದೆಯರು ಆರತಿ ಮಾಡಬೇಕು. ಸಂಧ್ಯಾ, ಸಿರಿ, ದೀಪಿಕಾ ಅತ್ತೆ, ಬನ್ನಿ ಆರತಿ ಮಾಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.